ಆರಂಭ ಮಾಡೋಣ. ನಮ್ಮ ಆರಂಭ ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಇಂಗ್ಲಿಷ್ ಸಾಂಗ್ನಲ್ಲಿ, ಹಿಮ್ಸ್ನಲ್ಲಿ ಒಂದು ಚರಣ ಹಾಡ್ತೇನೆ. ಗೈಡ್ ಮೀ ಓ ದೌ ಗ್ರೇಟ್ ಜೆಹೋವಾ, ಪಿಲ್ಗ್ರಿಮ್ ಥ್ರೂ ದಿಸ್ barren land. I am weak, but thou art mighty. Hold me with thy powerful hand. Bread of heaven, feed me till I want no more. Feed me till I want no more. Guide me, O thou great Jehovah, pilgrim through this barren land. I am weak, but thou art mighty. Hold me with thy powerful hand. Bread of heaven, feed me till I no more. Feed me till I want no more. ಸೊ ಈ ಒಂದು ವಚನದ ಮೇಲೆ ನಾವಿವತ್ತು ಸಂಗೀತ ಮೇಲೆ ಧ್ಯಾನ ಮಾಡಲಿಕ್ಕಿದ್ದೇವೆ. Our God is a great God who leads his people and the one who guides us all through our lives and makes us to reach to the heavenly abode. There he gives all kinds of joy and happiness, and we will rejoice with the Lord. He makes us to rejoice with the Lord always. ನಮ್ಮ ತಲೆಗಳನ್ನು ನಾವು ಬಾಗಿ ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ಈ ದಿನ ನಾವು ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಿನ್ನ ಪವಿತ್ರ ಆತ್ಮನ ದಿವ್ಯ ಕೃಪಾಶೀರ್ವಾದ ನಮ್ಮ ಮಧ್ಯದಲ್ಲಿ ಕಳಿಸಿಕೊಡು. ನೀನು ನಮ್ಮ ಒಳ್ಳೆಯ ಕುರುಬನು, ನಮಗೋಸ್ಕರ ಚಿಂತಿಸುವ ಕುರುಬನು, ನಮ್ಮನ್ನು ಕಾಯುವ ಕುರುಬನು, ನಮ್ಮ ನಡೆಸುವ ಕುರುಬನು, ಕುರಿಗಳಿಗೋಸ್ಕರ ಪ್ರಾಣ ಕೊಡುವಷ್ಟು ಮಟ್ಟಿಗೆ ಪ್ರೀತಿ ಉಳ್ಳವನು, ಕನಿಕರವುಳ್ಳವನು, ದಯವುಳ್ಳವನಾಗಿದೆ. ಯೇಸುವೆ, ಇವತ್ತು ನಾವು ನಿನ್ನ ನೋಡ್ತಾ ಇದ್ದೇವೆ, ದೃಷ್ಟಿಸ್ತಾ ಇದ್ದೇವೆ. ಸಹಾಯ ಅನುಗ್ರಹಿಸಿ ಯೇಸು ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಂಥ ವಾಕ್ಯ ಅದು ಯೋಹಾನ ಸುವಾರ್ತೆ 10ನೇ ಸಂಧಿ 1ರಿಂದಲೇ ಓದಿದರೆ ನಮಗೆ ತುಂಬ ಅರ್ಥ ಆಗುತ್ತೆ. ನಿಮಗೆ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗೆ ಬಾಗಲಿನಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು, ಸುಲುಕೊಳ್ಳುವವನು ಆಗಿದ್ದಾನೆ. ಬಾಗಿಲಿನಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನು, ಬಾಗಿಲು ಕಾಯುವವನು ಅವನಿಗೆ ಬಾಗಿಲನ್ನು ತೆರೀತಾನೆ. ಕುರಿಗಳು ಅವನ ಸ್ವರಕ್ಕೆ ಕಿವಿಕೊಡುತ್ತವೆ. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗುತ್ತವೆ. ಅವು ಅನ್ಯರ ಸ್ವರವನ್ನು ತಿಳಿಯುವುದಿಲ್ಲ. ಅನ್ಯರ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತದೆ. ಈ ಉಪಮಾನವನ್ನು ಯೇಸು ಅವರಿಗೆ ಹೇಳಿದನು. ಆದರೂ ಆತನ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಸೊ ಇಲ್ಲಿ ನಾವು ಓದ್ತೇವೆ, ಯೇಸು ಸ್ವಾಮಿ ನಿಜವಾದ ಕುರುಬನು ಮತ್ತು ಕುರಿಗಳ ಒಡೆಯನು ಅಂತ ನಾವು ನೋಡ್ತೇವೆ. ಆಮೇಲೆ 7ನೇ ವಚನಕ್ಕೆ ಬರುವಾಗ, ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು, ಸುಳುಕೊಳ್ಳುವವರು ಆಗಿದ್ದಾರೆ. ಆದರೆ ಕುರಿಗಳು ಅವರಿಗೆ ಕಿವಿ ಕೊಡಲಿಲ್ಲ. ನಾನೇ ಆ ಬಾಗಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತನಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ, ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ
ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡುಕೊಂಡು ಹಿಂಡನ್ನು ಚದರಿಸ್ತದೆ. ಸೊ ಇಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಆತನು ಒಳ್ಳೆಯ ಕುರುಬನು. 40ನೇ ಸಂಧಿ ಯೆಶಾಯದಲ್ಲಿ ಕೂಡ 11ನೇ ವಚನಕ್ಕೆ ಬರುವಾಗ ಅಲ್ಲಿ ಕರ್ತನು ನಾನು ಒಳ್ಳೆಯ ಕುರುಬನು, ನನ್ನ ಕುರಿಗಳಿಗೋಸ್ಕರ ನಾನು ಯಾವ ರೀತಿ ಚಿಂತೆ ವಹಿಸ್ತೇನೆ, ಅವುಗಳನ್ನು ಯಾವ ರೀತಿ ಪಾಲಿಸ್ತೇನೆ, ಅವುಗಳನ್ನು ಯಾವ ರೀತಿ ಸಂರಕ್ಷಿಸ್ತೇನೆ ಅಂತ ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. 40ನೇ ಸಂಧಿ ಓದಿಕೊಳ್ಳೋಣ. ಅದು ಕೂಡ 40ನೇ ಸಂಧಿಯಲ್ಲಿ 11ನೇ ವಚನ. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಕುರುಬನು, ಸ್ವಂತ ಕುರುಬನು, ಅವನಿಗೆ ಕುರಿಗಳ ಕಾಳಜಿ ಇರ್ತದೆ. ಮತ್ತು ಅದನ್ನು ಯಾವ ರೀತಿ ನಡೆಸಬೇಕು, ಯಾವ ರೀತಿ ಕಾಪಾಡಬೇಕು, ಯಾವ ರೀತಿ ವೈರಿಯಿಂದ ಕಳ್ಳರಿಂದ ತಪ್ಪಿಸಬೇಕು ಅಂತ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಯೇಸು ಸ್ವಾಮಿ ಕುರಿಗಳಿಗೆ ಬಾಗಲು. ಆತನ ಮುಖಾಂತರ ಯಾರು ದೇವರ ರಾಜ್ಯವನ್ನು ಪ್ರವೇಶಿಸ್ತಾರೋ ಅವರು ಸುರಕ್ಷಿತರಾಗಿರ್ತಾರೆ. ಮಾತ್ರವಲ್ಲ, ಯೇಸು ಸ್ವಾಮಿ ಅವರಿಗೆ ಕಾವಲು ಮಾಡುವನಾಗಿದ್ದು ಒಳ್ಳೆ ಕುರುಬನಾಗಿ ಅವರನ್ನು ಕಾಪಾಡ್ತಾನೆ. ಇಲ್ಲಿ ಆತನ ಕುರಿಗಳ ಬಗ್ಗೆ ಮಾತನಾಡ್ತಾನೆ. ಆಮೇಲೆ ತನ್ನ ಕುರಿಗಳನ್ನು ಯಾವ ರೀತಿ ಕಾಯ್ತಾನೆ ಅಂತ ಮಾತಾಡ್ತಾನೆ. 11ನೇ ವಚನಕ್ಕೆ ಬರುವಾಗ ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಒಳ್ಳೆ ಕುರುಬನು, ಹಿ ಈಸ್ ಕಾಲ್ಡ್ ದ ಗುಡ್ ಶೆಪರ್ಡ್. ಅದನ್ನ ನಾವು ಅನೇಕ ಹಾಡುಗಳನ್ನು ಹಾಡ್ತೇವೆ. ಯೆಹೋವಾ ನನ್ನ ಕುರುಬ, ಕುಂದೇನು ನನಗೆ, ತಳ್ಳೀರತಾಗಿ ನದಿನೆಗೆ ನಾನು ಬಿಟ್ಟು ಕಾಯುವ ನನ್ನೊಳ್ಳೆ ಕುರುಬ, ನನ್ನೊಳ್ಳೆ ಕುರುಬ. ಸೊ ಇನ್ನು ಅನೇಕ ಹಾಡುಗಳು ಆತನ ಕುರುಬನೆಂಬುದಾಗಿ ಹಾಡ್ತೇವೆ. ಯೆಹೋವಾ ನನ್ನ ಕುರುಬ, ಕೊರತೆ ನನಗಿಲ್ಲ, ಹಸುರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಆದ್ದರಿಂದ ಈಗ ನಾವು 23ನೇ ಕೀರ್ತನೆಯನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಳ್ಳೋದು ಬಹಳ ಮುಖ್ಯವಾದ್ದು. ಇಲ್ಲಿ 23ನೇ ಕೀರ್ತನೆಯಲ್ಲಿ ಸ್ವಾಮಿ ಅದು ಹೇಳುವುದನ್ನು ನಾವು ನೋಡ್ತೀವಿ. ಯೆಹೋ ನನಗೆ ಕುರುಬನು, ಕೊರತೆ ಪಡೆದು. ಇದು ದಾವೀದನ ಅನುಭವ. ಆತನ ಹೇಳ್ತಾನೆ, ಆತನನ್ನು ಕುರುಬನು, ಕೊರತೆ ಪಡೆನು, ಆತನ ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸ್ತಾನೆ. ಈಗ ಒಂದು ಲಾಕ್ಡೌನ್ ಟೈಮ್ನಲ್ಲಿ ಅನೇಕ ಜನರಿಗೆ ತಿನ್ನೋದಕ್ಕೇನಿಲ್ಲ, ಬಡತನ, ಹಸುವೆ, ಸಂಕಷ್ಟ, ಚಿಂತೆ ಇವುಗಳಿಂದ ಬಳಲ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಭಯಂಕರವಾದ ರೋಗ, ಈ ಕೋವಿಡ್-19 ಜನರನ್ನು ಬಾಧಿಸೋದ್ರಿಂದ ಅನೇಕ ಜನರು ಇವತ್ತು ವೇದನೆ ಪಡ್ತಾ ಇದ್ದಾರೆ, ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ನಿರಾಶೆಗೊಂಡಿದ್ದಾರೆ, ಏನು ಮಾಡಬೇಕಂತ ದಿಕ್ಕು ಕಾಣದವರಾಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರ ಸಹಾಯಕ್ಕೆ ಬರುವವರು ಒಬ್ಬರೂ ಇಲ್ಲದನ್ನು ಕಾಣ್ತಾರೆ. ನಾವು 4ನೇ ಕೀರ್ತನೆಗೆ ಬರುವಾಗ 6ನೇ ವಚನದಲ್ಲಿ
ಒಂದು ಕಾಲದಲ್ಲಿ ಕೀರ್ತನಗಾರನು ಆವತ್ತೇ ಬರೆದಿಟ್ಟಿದ್ದಾನೆ. ಏನು ಹೇಳ್ತಾನೆ ಅಂದರೆ, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ನೋಡಿ, ಇದು ಜನರ ಕೂಗು. ಇವತ್ತು ಕೂಡ ಜನರ ಕೂಗು. ನಮಗೆ ಯಾರು ಒಳ್ಳೇದು ಮಾಡ್ತಾರೆ, ಯಾರ ಹತ್ರ ಹೋದರೆ ನಮಗೇನಾದರೂ ಸಹಾಯ ದೊರೆಯಬೋದು, ನಮಗೆ ಒಳ್ಳೇದು ಮಾಡ್ಬೋದು ಅಂತ ಜನರು ಕೂಗ್ತಾರೆ. ಆದರೆ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನೇ ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು ಅಂತ ಹೇಳ್ತಾನೆ. ಜನರು ಸಹಾಯ ಮಾಡೋ ಶಕ್ತರಲ್ಲ ಎಂಬುದನ್ನು ಕೀರ್ತನೆಗಾರನು ಒತ್ತಿ ಹೇಳ್ತಾನೆ. ಮಾತ್ರವಲ್ಲ, ಜನರ ಕೂಗಿನ ಬಗ್ಗೆ ಹೇಳ್ತಾನೆ. ಅಂದರೆ ಇಲ್ಲಿ ಯಾರಿಗೆ ಯೆಹೋವ ದೇವರು, ಯಾರಿಗೆ ಬೈಬಲ್ ಹೇಳುವ ದೇವರು ಕುರುಬನಾಗಿದ್ದಾನೋ ಅವರಿಗೆ ಎಲ್ಲ ಕಾಲದಲ್ಲಿ ಸಹಾಯಕನಾಗಿರ್ತಾನೆ. ನಾನು ಸೇವೆಗೆ ಬಂದಾಗ ವಿಶ್ವಾಸದ ಸೇವೆ, ನಂಬಿಕೆಯಲ್ಲಿ ಜೀವಿಸಬೇಕು, ಜೀವನ ನಡೆಸಬೇಕು, ಫ್ಯಾಮಿಲಿ, ಸೇವೆ ವೆಚ್ಚ, ಜನರು, ಊಟ, ವಸತಿ ಇದೆಲ್ಲ ನಡೆಸಬೇಕಾಗಿತ್ತು. ಆ ಸಮಯದಲ್ಲಿ ಶತಾನಂದಯವರು ಮಾಡಿದ ಒಂದು ಪ್ರಸಂಗ, ವಿಲಿಯಂ ಶತಾನಂದಯ್ಯನವರು ಮಾಡಿದ ಒಂದು ಪ್ರಸಂಗ ನನ್ನ ಹೃದಯನ ಆ ಪ್ರಸಂಗ ಏನಂದರೆ, ಎಲಿಯನಿಗೆ ಬರಗಾಲದಲ್ಲಿಯೂ ದೇವರು ಊಟ ಕೊಟ್ಟನು. ಮೊದಲನೇದಾಗಿ ಕಾಗೆ ಮೂಲಕ ಊಟ ಕೊಟ್ಟನು. ಎರಡನೇದಾಗಿ ಬಡ ವಿಧವೆ, ದರಿದ್ರಳಾದ ವಿಧವೆ, ಅವಳ ಮೂಲಕ ಊಟ ಕೊಟ್ಟನು. ಕಾಗೆನೂ ಇಲ್ಲ, ವಿಧವೆನೂ ಇಲ್ಲದ ಸಮಯದಲ್ಲಿ ದಟ್ಟ ಅಡವಿಯಲ್ಲಿ ಆತನೊಂದು ಜಾಲಿ ಮರದ ಕೆಳಗೆ ಕೂತ್ಕೊಂಡು ಮರಣವನ್ನು ಅಪೇಕ್ಷಿಸಿ ಅಲ್ಲಿ ಮಲಗಿದ್ದಾಗ ದೇವದೂತನನ್ನು ಕಳುಹಿಸಿ ಆತನಿಗೆ ಊಟ ಕೊಟ್ಟನು. ಅಲ್ಲಿ ಅವರು ಹೇಳ್ತಾ ಇದ್ರು, ಭೂಲೋಕದಲ್ಲಿ ನಿನಗೆ ಯಾರೂ ಸಹಾಯ ಮಾಡಲಾರದ ಸ್ಥಿತಿಯಲ್ಲಿದ್ದಾಗ ದೇವರು ತನ್ನ ದೂತರನ್ನು ಕಳುಹಿಸಿ ನಮಗೆ ಬೇಕಾದನ್ನು ಒದಗಿಸ್ತಾನೆ, ನಮ್ಮನ್ನು ಫೀಡ್ ಮಾಡ್ತಾನೆ ಅಂತ ಆ ಪ್ರಸಂಗದಲ್ಲಿ ಹೇಳಿದ್ರು. ಆ ಮಾತು ನನ್ನ ಹೃದಯದಲ್ಲಿ ಅಲುಗುನೆಟ್ಟಂತಾಯಿತು. ಅದು ನನ್ನ ಜೀವನದ ಈ ನಂಬಿಕೆಯ ಜರ್ನಿಗೆ ಆ ವಾಕ್ಯ ಆಧಾರವಾಗ್ಬಿಡ್ತು. ಎಲಿಯನ ದೇವರು ನಮ್ಮ ದೇವರು. ಎಲಿಯನಿಗೆ ಬರಗಾಲದಲ್ಲಿ ಊಟ ಕೊಟ್ಟಿದ್ದರೆ ಆತನ ನಂಬುವ ಪ್ರತಿಯೊಬ್ಬರಿಗೆ ಊಟ ಎಲ್ಲವನ್ನು ಕೊಡಬಲ್ಲನು. ಅದು ಪ್ರಕೃತಿಗೆ ವಿರುದ್ಧ. ಕಾಗೆಯಿಂದಾದ್ರೂ ಊಟ ತಂದು ಕೊಡೋದುಂಟ, ಆದರೆ ಪ್ರಕೃತಿಗೆ ವಿರುದ್ಧವಾದನ್ನು ಬೇಕಾದರೆ ಮಾಡಬಲ್ಲನು. ಎರಡನೇದಾಗ ಬಡ ವಿಧವೆ, ಆಕೆ ಹತ್ರ ಒಂದು ಸ್ವಲ್ಪ ಹಿಟ್ಟು, ಒಂದಿಷ್ಟು ಮೊಗೆಯಲ್ಲಿ ಎಣ್ಣೆ, ಅದು ಬಿಟ್ಟರೆ ಬೇರೆ ಏನೇ ಇರಲಿಲ್ಲ. ಅಂಥ ಸ್ತ್ರೀಯ ಮುಖಾಂತರ ದೇವರು ತನ್ನ ಸೇವಕನನ್ನು ಪೋಷಣೆ ಮಾಡಿದನು. ಅಲ್ಲಿ ಅದ್ಭುತವಾಯಿತು. ಎಣ್ಣೆ ತೀರಲಿಲ್ಲ, ಎಣ್ಣೆ ತೆಗೆದಷ್ಟು ಉಕ್ತಾ ಇತ್ತು, ಹಿಟ್ಟು ತೆಗೆದಷ್ಟು ಉತ್ಪತ್ತಿ ಆಗ್ತಾ ಇತ್ತು. ಇಂಥ ಅದ್ಭುತಗಳನ್ನು ಮಾಡಿ ಬರಗಾಲದಲ್ಲಿ ಎಲ್ಲರೂ ಸಾಯ್ತಾ ಇರುವಾಗ, ಎಲ್ಲರೂ ಊಟ ಇಲ್ಲದೆ ನರಳುತ್ತಾ ಇರುವಾಗ ತನ್ನನ್ನು ನಂಬಿದ ತನ್ನ ಪ್ರವಾದಿಗೆ ದೇವರು ಊಟ ಕೊಟ್ಟ ವಿಧಾನವನ್ನು ನಾವು ಕಾಣ್ತೇವೆ. ಈಗ ನಾವು ಇಲ್ಲಿ ತಿಳಿಯಬೇಕಾದ ಒಂದು ಸಂಗತಿ ಏನಂದರೆ, ಎಲಿಯನ ದೇವರೇ ನಮ್ಮ ದೇವರು. ಎಲಿಯನು ಸೇವಿಸಿದ ದೇವರೇ ನಾವು ಸೇವಿಸುವ ದೇವರು. ಎಲಿಯನಿಗೆ ಬರಗಾಲದಲ್ಲಿ ಊಟ ಕೊಟ್ಟರೆ ದೇವರು ನಮಗೂ ಕೂಡ ಊಟ ಕೊಡುವನಾಗಿದ್ದಾನೆ. ಅಂದ ಕೀರ್ತನೆಗಾರನಲ್ಲಿ ಹೇಳ್ತಾರೆ, ಹೋ ನನಗೆ ಕುರುಬನು, ಕೊರತೆ ಪಡೆನು. ಕೊರತೆ ಎಂಬುದಿಲ್ಲ. ಐ ಶಲ್ ನಾಟ್ ವಾಂಟ್. ದ ಲಾರ್ಡ್ ಇಸ್ ಮೈ ಶೆಪರ್ಡ್, ಐ ಶಲ್ ನಾಟ್ ವಾಂಟ್ ಅಂತ ಹೇಳ್ತಾರೆ. ನನಗೆ ವಾಂಟ್ ಎಂಬುದು ಇಲ್ಲವೇ ಇಲ್ಲ. ಯಾಕಂದರೆ ನನಗೆ ಯಾವಾಗ ಬೇಕಂತ ಅನಿಸ್ತಾ ಆಗಲೇ ದೇವರು ಅದನ್ನು ಸಪ್ಲೈ ಮಾಡಿರ್ತಾನೆ. ಅದನ್ನು ನಾವು ಬಹಳ ನಂಬಿಕೆಯಲ್ಲಿ ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು. ನಮಗೆ ಯಾರೂ ಇಲ್ಲದ ಸಮಯದಲ್ಲಿ ದೇವರು ನಮ್ಮನ್ನು ನೆನಪು ಮಾಡಿಕೊಳ್ತಾನೆ. ಕೀರ್ತನೆ 136ನೇ ಸಂಧಿ 23ನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳ್ತಾನೆ, ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮ ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು ಅಂತ ಹೇಳ್ತಾರೆ. ದೀನಾವಸ್ಥೆ, ಇಂಥ ಒಂದು ದುಸ್ಥಿತಿಯಲ್ಲಿ ನಾವಿರುವಾಗ ನಮ್ಮನ್ನು ನೆನಪು ಮಾಡಿಕೊಳ್ಳುವ ದೇವರು, ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಅಂತ ಹೇಳಿದವನು. ಆ ಮಾತಿನ ಪ್ರಕಾರ ಯಾವಾಗಲೂ ಎಲ್ಲ ಸ್ಥಿತಿಯಲ್ಲಿ ಎಲ್ಲ ಸ್ಥಳಗಳಲ್ಲಿ ನಮ್ಮನ್ನು ನೆನಪು ಮಾಡಿಕೊಳ್ಳುವ ದೇವರಾತನಾಗಿರುತ್ತಾನೆ. ಆದ್ದರಿಂದ ಇವತ್ತು ನಮ್ಮ ಭರವಸೆ ಮಾನವರ ಮೇಲೆಲ್ಲ, ಮಾನವರ ಮೇಲೆ ನಾವು ಭರವಸೆ ಇಡೋದಲ್ಲ, ಕಣ್ಣಿಗೆ ಕಾಣದ ದೇವರಲ್ಲಿ ನಾವು ಭರವಸೆ ಇಡಬೇಕು. ಕಣ್ಣಿಗೆ ಕಾಣುವ ಮನುಷ್ಯನು ಸುಳ್ಳು ಹೇಳ್ಬೋದು, ಬೇಕಾದಷ್ಟು ಪ್ರಾಮಿಸ್ ಮಾಡಿ ಅದನ್ನು ನೆರವೇರಿಸದೆ ಹೋಗ್ಬೋದು. But the Lord God Almighty, the one who promised for us to help and support, He will do His work without fail. ಅದನ್ನು ನಾವು
ದೇವರಲ್ಲಿ ಭರವಸೆ ಇಡೋಣ, ನಂಬಿಕೆಯಿಂದ ಆತನ ದೃಷ್ಟಿಸೋಣ. ಎಲ್ಲ ಸಂದರ್ಭದಲ್ಲಿ, ಎಲ್ಲ ಕಾಲದಲ್ಲಿ. ಈಗ ವಿದೇಶಗಳಲ್ಲಿ ಕೂಡ ಅನೇಕರಿಗೆ ಅರ್ಧ ಸಂಬಳ ಬರ್ತದೆ, ಮುಕ್ಕಾಲು ಸಂಬಳ ಬರ್ತದೆ, ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಭಯ ಒಂದು ಕಡೆಯಲ್ಲಿ, ಯಾವಾಗ ಜಾಬ್ ಕಳ್ಕೊಳ್ತೇವೆ ಅಂತ ಭಯ. ಈ ಎಲ್ಲ ಪರಿಸ್ಥಿತಿ ಇನ್ ಮಿಕ್ಸಡ್ ಫೀಲಿಂಗ್, ವೆನ್ ವಿ ಆರ್ ಸಫರಿಂಗ್, ವೆನ್ ವಿ ಲುಕ್ ಟು ದ ಲಾರ್ಡ್ ಇನ್ ದ ಟೈಮ್ ಆಫ್ ಅವರ್ ಸಫರಿಂಗ್, He makes our face to shine in providing all our needs. ಆದರೆ ಇವತ್ತು ನಾವು ತಿಳಿಯಬೇಕಾದ ಬಹಳ ಮುಖ್ಯವಾದ ಸಂಗತಿ, ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಪ್ರೀತಿಸಿದ ಯೇಸು ಸ್ವಾಮಿ ನಮಗೆ ಬೇಕಾದನ್ನೆಲ್ಲ ಒದಗಿಸಿ ಕೊಡುವನಾಗಿದ್ದಾನೆ. ಅದನ್ನ ಅಪೊಸ್ತಲನಾದ ಪೌಲನು ಫಿಲಿಪ್ಪರಿಗೆ ಬರೆಯುವಾಗ ಹೇಳ್ತಾನೆ, 4ನೇ ಸಂಧಿ 19ನೇ ವಚನದಲ್ಲಿ ಅಲ್ಲಿ ಹೇಳ್ತಾನೆ, ಮೈ ಗಾಡ್ ಶಾಲ್ ಸಪ್ಲೈ ಆಲ್ ಯುವರ್ ನೀಡ್ ಅಕಾರ್ಡಿಂಗ್ ಟು ಹಿಸ್ ರಿಚೆಸ್ ಇನ್ ಗ್ಲೋರಿ ಬೈ ಜೀಸಸ್ ಕ್ರೈಸ್ಟ್. ಅಂದ ಪ್ರಿಯ ಸಹೋದರ ಸಹೋದರಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮ ತಂದೆಯಾದ ದೇವರಿಗೆ ಯುಗ ಯುಗಾಂತರಗಳಲ್ಲಿ ಪ್ರಭಾವ, ಆಮೇನ್ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ನಾವು ದೇವರ ಮೇಲೆ ನಮ್ಮ ಭರವಸೆಯನ್ನು ಇಡೋಣ. ನಮ್ಮ ಎಲ್ಲ ಕಷ್ಟಗಳಲ್ಲಿ, ನಮ್ಮ ಎಲ್ಲ ಸಮಸ್ಯೆಗಳಲ್ಲಿ ನಮ್ಮ ಭರವಸಕ್ಕೆ ಆಧಾರ ನಮ್ಮ ದೇವರು. ಆದ್ದರಿಂದ ಆತನು ಲೆಕ್ಕ ಇಲ್ಲದಷ್ಟು ಅದ್ಭುತಗಳನ್ನು ಮಾಡಿ ತನ್ನ ಹೆಸರನ್ನು ಮಹಿಮೆ ಪಡಿಸಿಕೊಂಡ ದೇವರು. ಮಾತ್ರವಲ್ಲ, ಆತನಿಗೆ ಕೊಡಲ್ಪಟ್ಟ ಬಿರುದುಗಳಲ್ಲಿ ಒಂದು ಅದ್ಭುತ ಸ್ವರೂಪನು. ಹಿ ಈಸ್ ಕಾಲ್ಡ್ ವಂಡರ್ಫುಲ್. ಅದನ್ನು ನಾವು ಅದ್ಭುತ ಸ್ವರೂಪನಿಂದ ಅದ್ಭುತವನ್ನು ನಿರೀಕ್ಷೆ ಮಾಡುವಾಗ ಆತ ನಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳನ್ನು ಮಾಡ್ತಾನೆ. ಅದೆಷ್ಟು ಮಟ್ಟಿಗೆ ಲೆಕ್ಕ ಇಲ್ಲದಷ್ಟು ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆ. ಅದನ್ನು ನಾವು ಏನು ಹಾಡ್ತೇವೆ, ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಅಯ್ಯ ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಕರವನ್ನು ಚಾಚಿ ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ, ಕಾಲವೆಲ್ಲ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಅಯ್ಯ ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಇಲ್ಲಿ ಕರೆಗಳನ್ನು ಚಾಚಿ ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದ ದೇವರು ಈಗಲೂ ಮುಂದೆಯೂ ಕಾದು ಕಾಪಾಡುವ ದೇವರಾಗಿದ್ದಾನೆ. ಅದನ್ನು ನಮಗಿರುವ ಭರವಸೆಯನ್ನು ನಾವು ಬಿಟ್ಟು ಬಿಡಬಾರ್ದು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರ್ತಾನೆ ಅಂತ ಇಬ್ರಿಯ ಗ್ರಂಥಕರ್ತನು ಬರೀತಾನೆ. ಅದನ್ನ ನಾವು ನಮ್ಮ ಭರವಸೆಯನ್ನು ದೇವರಲ್ಲಿಟ್ಟು ಎಲ್ಲ ಕಾಲದಲ್ಲಿ ಆತನನ್ನು ನಡೆಸುವ ಕುರುಬನು, ನನ್ನನ್ನು ಕಾಯುವ ಕುರುಬನು, ನನಗೆ ಬೇಕಾದನ್ನು ಒದಗಿಸುವ ಕುರುಬನು. ಇಲ್ಲಿ ಒಂದು ಸಾರಿ 23ನೇ ಕೀರ್ತನೆಯನ್ನು ಓದಿಕೊಳ್ಳೋಣ. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ.
ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆ ನೀ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತಿ. ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ. ನನ್ನ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡುತ್ತಿ. ನನ್ನ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡುತ್ತಿ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಅಂತ ಹೇಳ್ತಾರೆ. ಆದ್ನ ಪ್ರಿಯರೇ, ವೈರಿಗಳ ಮುಂದೆ, ವೈರಿಗಳು ನಾವು ಕಷ್ಟಕ್ಕೆ ಗುರಿಯಾದಾಗ ನಮ್ಮ ಕಷ್ಟದಲ್ಲಿ ಸಂತೋಷ ಪಡ್ತಾರೆ. ಒಂದಿನ ನಿನ್ನೆ ಒಬ್ಬರು ನನಗೆ ಫೋನ್ ಮಾಡಿದರು. ಕೆಲವು ವರ್ಷದ ಹಿಂದೆ ನಮ್ಮ ಬ್ರಾಂಚ್ ಚರ್ಚಿಗೆ ನಾನು ಫೌಂಡೇಶನ್ ಸ್ಟೋನ್ ಹಾಕಿ ಬಿಸಿಲಿನಲ್ಲಿದ್ದು ಸಂಜೆ 4 ಗಂಟೆಗೆ ನಾನು ಬಂದೆ. ಬರುವಾಗ ನನಗೆ ತಂಪಾದ ಗಾಳಿ ಬೀಸ್ತಿತ್ತು. ಬೈಕ್ನಲ್ಲಿ ನಾನು ನಿದ್ರೆ ಹೊಡೆದು ಒಂದು ಕಡೆಯಲ್ಲಿ ಬಿದ್ದು ಹೋದೆ. ಹಾಗೆ ನನ್ನ ಮುಖಕ್ಕೆ ಸ್ವಲ್ಪ ಏಟುಗಳಾಯಿತು. ಆ ಸಮಯದಲ್ಲಿ ಕೆಲವರು ಸಂಭ್ರಮ ಪಟ್ರಂತೆ. ಕೆಲವರು ಫೋನ್ ಮಾಡಿ, ಗೊತ್ತಾ ನಿಮಗೆ ಪ್ರಭಾಕರೇ ಬಿದ್ದೋದ್ರು, ಅವರ ಮುಖ ಎಲ್ಲ ಜಜ್ಜಿ ಹೋಗ್ಬಿಟ್ಟಿದೆ ಅಂತ ಒಂಥರ ಹಾಸ್ಯ ಮಾಡುವ ರೀತಿಯಲ್ಲಿ ಹೇಳ್ತಾ ಇದ್ರಂತೆ. ಮೊನ್ನೆ ಒಬ್ಬರು ಫೋನ್ ಮಾಡಿ ಆ ದಿನದ ಮಾತನ್ನು ಒಬ್ಬರು ಅವರಿಗೆ ಫೋನ್ ಮಾಡಿ ಹೇಳಿದಂತೆ ಅದನ್ನು ನೆನಪಿಸ್ಕೊಳ್ತಾ ಇದ್ರು. ಕೆಲವು ಸಾರಿ ನಮಗೆ ಯಾರು ವೈರಿಗಳಂತ ಗೊತ್ತಾಗಲ್ಲ. ನಮ್ಮ ಹತ್ರ ಒಳ್ಳೆಯದಾಗೇ ಇರ್ತದೆ, ಒಳ್ಳೆ ಮಾತು ಮಾತಾಡ್ತಾರೆ. ಆದರೆ ಒಳಗೆ ನಮ್ಮ ಮೇಲೆ ಅವರಿಗೆ ಏನಿರ್ತದೆ, ಹೊಟ್ಟೆ ಕಿಚ್ಚು, ಕೋಪ, ಕ್ರೋಧಗಳು ತುಂಬಿರ್ತದೆ. ಇಂಥ ವೈರಿಗಳ ಮಧ್ಯದಲ್ಲಿ ನಾವು ವಾಸಿಸುವ ಕಾಲದಲ್ಲಿ ನಾವು ಭಯಪಡಬೇಕಾದ ಅವಶ್ಯ ಇಲ್ಲ. ಇಲ್ಲಿ ಏನು ಬರ್ತದೆ, ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ, ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದೆ. ನನ್ನ ಮುಖದಲ್ಲಿ ತುಟಿ ಹತ್ರ ಒಂದು ಕಟ್ ಆಗಿತ್ತು, ತುಟಿ. ಅದನ್ನು ಸ್ಟಿಚ್ ಹಾಕೋದಕ್ಕಾಗಿ ಆಸ್ಪತ್ರೆಗೆ ಹೋಗಿದ್ದೆ ನಾನು ಬ್ಯಾಂಗ್ಳೂರಿನಲ್ಲಿ. ಆಗ ಒಬ್ಬ ಪಾಸ್ಟರ್ ಎಲ್ಲಿಂದ ಬಂದ್ದಾರೆ ಅಂದರೆ ವಿಜಯವಾಡದಿಂದ ಅವ್ರು ಬೆಂಗಳೂರು ಬಂದ್ದಾರೆ. ವರ್ತಮಾನ ತಿಳಿದ ತಕ್ಷಣ ಆ ಸ್ಥಳ ಆಸ್ಪತ್ರೆಯನ್ನು ಹುಡುಕಿಕೊಂಡು ಅಲ್ಲಿ ಬಂದು ನನಗೆ ಮೊದಲನೇ ಕಾಣಿಕೆ ಕೊಟ್ಟು, ನಿಮ್ಮ ಹತ್ರ ಹಣ ಇದು ಎಲ್ಲ ಗೊತ್ತಿಲ್ಲ, ಆದರೆ ಈ ಹಣ ಇಟ್ಕೊಳ್ಳಿ ಅಂತ ಹೇಳಿದರು. ಆಮೇಲೆ ನಂತರ ಅವ್ರು ಸಿಕ್ಕಿದಾಗ ಹೇಳಿದರು, ನನ್ನ ತಂದೆಗೇ ಆಕ್ಸಿಡೆಂಟ್ ಆಗಿದೆ ಎಂಬ ರೀತಿಯ ಫೀಲಿಂಗ್ ನನ್ನಲ್ಲಿ ಬಂತು, ಅದಕ್ಕೆ ನಾನು ಮೊದಲು ಓಡಾಡಿ ಬಂದೆ ನಿಮ್ಮ ನೋಡಲಿಕ್ಕೆ ಅಂತ ಹೇಳಿದರು. ನೋಡಿ, ಒಂದು ಕಡೆಯಲ್ಲಿ ಜನರು ಸಂತೋಷ ಪಡೋರು ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ನಮಗೆ ಕನಿಕರ ತೋರಿಸೋರು ಇದ್ದಾರೆ. ಆದರೆ ಕನಿಕರ ತೋರಿಸೋರ ಸಂಖ್ಯೆ ಜಾಸ್ತಿ, ಹೊಟ್ಟೆ ಕಿಚ್ಚು ಪಟ್ಟು ವೈರಿಗಳಾಗಿರೋರು ಸಂಖ್ಯೆ ಕಡಿಮೆ. ಅದನ್ನ ನಾವು ಇವತ್ತು ತಿಳಿಯಬೇಕಾದ ಸಂಗತಿ, ವೈರಿಗಳ ಮುಂದೆ ನೀ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ನಮ್ಮ ದೇವರು ಶತ್ರುಗಳ ಮುಂದೆ ನಮಗೆ ಔತಣವನ್ನು, ಸಂಭ್ರಮವನ್ನು, ಉತ್ಸಾಹವನ್ನು ಆಚರಿಸುವಂತೆ ಆತನು ಮಾಡುವ ದೇವರು. ಆಮೇಲೆ ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ. ಅಂದರೆ ತಲೆ ಅಂದರೆ ಇದು ಕುರುಬರು ಸಾಧಾರಣವಾಗಿ ಎಣ್ಣೆ ಇಟ್ಕೊಂಡಿರ್ತಾರೆ. ಬಿಸಿಲು ಜಾಸ್ತಿ ಆದರೆ ಕೆಲವು ಸಾರಿ ಕುರಿಗಳು ಮೂರ್ಛೆ ಹೋಗುತ್ತೆ. ಆಗ ತಕ್ಷಣ ಎಣ್ಣೆ ಹಚ್ಚಿದ ಕೂಡಲೇ ಅದರ ಪ್ರಾಣ ತಿರುಗಿ ಬಲಗೊಳ್ಳುತ್ತದೆ. ಅದೇ ರೀತಿಯಲ್ಲಿ ದೇವರು ನಾವು ಸೋತು ಹೋಗಿ, ಬಿದ್ದು ಹೋಗಿ, ನಮ್ಮ ಹತ್ರ ಹೇಳಕ್ಕೆ ಆಗಲ್ಲ ಅಂತ ಪರಿಸ್ಥಿತಿಗೆ ನಾವು ಬಂದಾಗ ಆತ ನಮ್ಮ ತಲೆಗೆ ತೈಲವನ್ನು ಹಚ್ಚಿ ನಾವು ತಿರುಗಿ ಹೊಸ ಬಲವನ್ನು ಹೊಂದುವಂತೆ ಮಾಡ್ತಾನೆ. ಅದನ್ನ ಯೆಶಾಯನು ಬರೀತಾನೆ 40ನೇ ಸಂಧಿಯಲ್ಲಿ 29ನೇ ವಚನದಿಂದ, ಆತನು ಸೋತವರಿಗೆ ತ್ರಾಣವನ್ನು, ನಿರ್ಬಲರಿಗೆ ಬಹುಬಲವನ್ನು ಅನುಗ್ರಹಿಸುತ್ತಾನೆ ಅಂತ ಹೇಳ್ತಾನೆ. ಆತನು ಸೋತು ಹೋದಂಥ ನಮಗೆ ತ್ರಾಣವನ್ನು ಕೊಡ್ತಾನೆ, ನಿರ್ಬಲರಾಗಿರುವ ನಮಗೆ ಬಹುಬಲವನ್ನು ಕೊಡ್ತಾನೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ಈ ದಿನ ನಮ್ಮ ತಲೆಗೆ ತೈಲವನ್ನು ಹಚ್ಚುವ ದೇವರು, ಮತ್ತು ನಮ್ಮ ಪಾತ್ರೆಯು ತುಂಬಿ ಹೊರಸೂಸುವಂತೆ ಮಾಡುತ್ತಾನೆ. ಅಂದರೆ ಸಮೃದ್ಧಿಯಾದ ಆಶೀರ್ವಾದ, ಬರೆಗಾಲದಲ್ಲಿಯೂ ಸಮೃದ್ಧಿ, ಕೊರತೆನೇ ಇಲ್ಲ. ಎಲ್ಲ ಸ್ಥಿತಿಯಲ್ಲಿ ಕೂಡ ದೇವರು ತನ್ನ ಮಕ್ಕಳನ್ನು ಸಮೃದ್ಧಿಯಲ್ಲಿ ನಡೆಸ್ತಾನೆ. ಅವರಿಗೆ ಯಾವ ಥರದ ಒಂದು ಕಡಿಮೆ ಆಗದೆ, ಯಾವ ಥರದಲ್ಲಿ ಅವರಿಗೆ ಕಡಿಮೆ ಆಗದಂತೆ ರೇಷನ್ ಅಲ್ಲ, ಸಮೃದ್ಧಿಯಾಗಿ ನಮಗೆ ಕೊಡ್ತಾನೆ. ಅದರಿಂದ ನಾವು ಯಾವ ಕೊರತೆ ಇಲ್ಲದೆ ಜೀವಿಸಲು ಸಾಧ್ಯವಾಗುತ್ತೆ.
ಆಮೇಲೆ ನಿಶ್ಚಯವಾಗಿ ತಿರುಗಿ ಅದನ್ನೇ ಮುಂದುವರಿಸ್ತಾನೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲಿ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು, ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಅಂತ ಹೇಳಿ. ಶುಭವು ಆಶೀರ್ವಾದ, ಇದು ಬಹಳ ಮುಖ್ಯವಾದ. ನಮ್ಮ ಜೀವನದಲ್ಲಿ ಶುಭ, ನಾವು ಕೈ ಹಾಕಿದ ಕೆಲಸಗಳಲ್ಲಿ ನಮಗೆ ಶುಭ ಉಂಟಾಗಬೇಕು. ನಮ್ಮ ದೇವರು ನಮಗೆ ಶುಭವು ಆಶೀರ್ವಾದವು ಉಂಟಾಗುವಂತೆ ಮಾಡುವ ದೇವರು. ಅದನ್ನು ನಾವು ಯಾವ ವಿಷಯದಲ್ಲಿ ಭಯಪಡದಿರೋಣ, ಯೇಸುವಲ್ಲಿ ಭರವಸೆ ಇಡೋಣ. ಆತನು ಹೇಳ್ತಾನೆ, ನಾನೇ ಒಳ್ಳೆ ಕುರುಬನು. ಇವತ್ತು ತಂದೆಯ ಬಲಪಾಶದಲ್ಲಿ ಆಸನ ರೂಢನಾದವನು, ತಂದೆಯಿಂದ ಸರ್ವ ಅಧಿಕಾರ ಆಧಿಪತ್ಯ ಎಲ್ಲವನ್ನು ಹೊಂದಿದವನು, ಇವತ್ತು ಸರ್ವಾಧಿಕಾರಿಯಾಗಿ ಸರ್ವ ಉನ್ನತನಾಗಿ ಉನ್ನತವಾದ ನಾಮವನ್ನು ಪಡೆದವನಾಗಿ ಬೇರೆಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮವನ್ನು ತಂದೆಯಿಂದ ಹೊಂದವನು. ಆ ನಾಮದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವವರೆಲ್ಲರೂ ಅಡ್ಡ ಬೀಳಬೇಕೆಂಬುದು ದೇವರ ನೇಮಕ. ಅಡ್ಡ ಬಿದ್ದು ಆತನು ಕರ್ತನೆಂದು ಬಾಯಿಂದರಿಕೆ ಮಾಡಬೇಕು. ದೇ ಮಸ್ಟ್ ಕನ್ಫೆಸ್ ಇನ್ ದ ಮೌತ್ ಇನ್ ಸೇಯಿಂಗ್ ಲಾರ್ಡ್, ಹೀ ಈಸ್ ಅವರ್ ಲಾರ್ಡ್, ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಲಾರ್ಡ್ ಫಾರ್ ದ ಗ್ಲೋರಿ ಆಫ್ ಗಾಡ್ ಅಂತ ಬರೆಯಲ್ಪಟ್ಟೆ. ಅದನ್ನ ನಾವಿವತ್ತು ದೇವರನ್ನು ನಿರೀಕ್ಷಿಸೋಣ. ಲೆಟ್ ಅಸ್ ಲುಕ್ ಟು ಅವರ್ ಗಾಡ್. ಹೀ ಈಸ್ ಅ ಗುಡ್ ಶೆಪರ್ಡ್ who takes care of his sheep, and he is ready to do any sacrifice for the well-being of his sheep. And today let us look to God with hope and expectation. Let's bring all our problems before the throne of God and request him to provide all our needs in a very special way, in abundance. ಅದನ್ನು ನಾವು ನಮ್ಮ ತಲೆಗಳನ್ನು ಬಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಕರ್ತನು ನಮ್ಮ ಕುರುಬನು, ಕೊರತೆ ಪಡೆನು. ಇವತ್ತು ನಾವು ಈ ಒಂದು ವಿಷಯವನ್ನು ನಮ್ಮ ಹೃದಯದಲ್ಲಿ ಬಲವಾಗಿ ತಗೊಳ್ಳೋಣ. ಎಷ್ಟೋ ಮಂದಿ ಇವತ್ತು ಮರಣದ ಹಾಸಿಗೆಯಲ್ಲಿದ್ದಾರೆ, ತಮ್ಮ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಬೋಧೆ ಇಲ್ಲದವರಾಗಿದ್ದಾರೆ. ಇವರೆಲ್ಲರನ್ನು ನಾವು ನೆನಪಿಸ್ಕೊಳ್ಳೋಣ. ಎಷ್ಟೋ ಜನರನ್ನು ಕೊರೋನಾ ಪೀಡಿಸ್ತಾ ಇದೆ, ಅಂಥವ್ರನ್ನೆಲ್ಲ ನಾವು ನೆನಪಿಸ್ಕೊಳ್ಳೋಣ. ಕುರುಬ, ನಮ್ಮ ಒಳ್ಳೆಯ ಕುರುಬನಿಗೆ ನಾವು ವಿಜ್ಞಾಪನೆ ಮಾಡೋಣ. ಓ ನಮ್ಮ ಒಳ್ಳೆಯ ಕುರುಬನೇ, ನಮ್ಮ ಜನರನ್ನು ಜ್ಞಾಪಕ ಮಾಡಿಕೋ, ಅವರನ್ನು ಸ್ವಸ್ಥಪಡಿಸಿ ಎಂದು ಬೇಡಿಕೊಳ್ಳೋಣ. ಆತನ ದಯವು ಅವರಿಗೆ ದೊರಕುವಂತೆ ನಾವು ಆತನನ್ನು ವಿಜ್ಞಾಪನೆ ಮಾಡೋಣ. ಈ ದಿನ, ಈ ಸಾಯಂಕಾಲ ಜಾವದಲ್ಲಿ ಅವರನ್ನು ಮುಟ್ಟಿ ಅವರನ್ನು ಯಥಾಸ್ಥಿತಿಗೆ ತರುವಂತೆ ದೇವರ ಆಶೀರ್ವಾದವು ಅವರಿಗೆ ಲಭಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂಬುದು ಋಣವೇ ಹೊರತು ಬೇರೆ ಯಾವ ಸಾಲ ನಿಮಗಿರಬಾರ್ದು ಅಂತ ಬರೆಯಲ್ಪಟ್ಟಿದೆ. ಅದನ್ನು ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡೋಣ. ಕಣ್ಣೀರಿನ ಕಾಲುವೆಯಲ್ಲಿ ಇರುವಂಥ ಜನರಿಗೋಸ್ಕರ ನಾವು ವಿಜ್ಞಾಪನೆ ಮಾಡೋಣ. ಕಣ್ಣೀರಿನ ಕಾಲುವೆಯನ್ನು ದಾಟುವಾಗ ಅಲ್ಲಿ ಆನಂದದ ಬುಗ್ಗೆಯಾಗಿ ಮಾರ್ಪಡಿಸುವ ಒಳ್ಳೆಯ ಕುರುಬ ನಮಗಿದ್ದಾನೆ. ಆತ ನಮಗೋಸ್ಕರ ವಿಜ್ಞಾರ್ಪಿತನಾಗಿದ್ದಾನೆ. ತನ್ನ ರಕ್ತ ನಮ್ಮನ್ನು ಕೊಂಡುಕೊಂಡಿದ್ದಾನೆ, ನಮಗೆ ಬಿಡುಗಡೆಯನ್ನು ತಂದಿದ್ದಾನೆ, ದೇವರ ಮಕ್ಕಳಾಗಿ ಅಧಿಕಾರ ಕೊಟ್ಟಿದ್ದಾನೆ, ತಂದೆಯ ಸ್ವಾಸ್ಥ್ಯದಲ್ಲಿ ನಾವು ಕೂಡ ಪಾಲುಗಾರರಾಗುವಂತೆ ಮಾಡಿದ್ದಾನೆ. ಆದ್ದರಿಂದ ನಾವು ವಿಶ್ವಾಸ ಇಡೋಣ. ಎಫೆಸರ್ 1:11 ಬರೆದಿದೆ, ಇನ್ ಹಿಮ್ ವಿ ಹ್ಯಾವ್ ಇನ್ಹೆರಿಟೆನ್ಸ್ ಅಂತ ಬರೆಯಲ್ಪಟ್ಟಿದೆ. ಆದ್ದರಿಂದ ಯೇಸುನಲ್ಲಿ ದೇವರು ನಮಗೆ ಸ್ವಾಸ್ಥ್ಯವನ್ನು ಇಟ್ಟು ಕೊಟ್ಟಿದ್ದಾನೆ. ಅದನ್ನ ಸ್ವಾಸ್ಥ್ಯದಿಂದ ನಾವು ಬಿಡುಗಡೆ ಮಾಡಿಕೊಳ್ಳೋಣ, ಅದನ್ನು ಪಡೆದುಕೊಳ್ಳೋಣ, ಅದರಲ್ಲಿ ಮುಂದೆ ಸಾಗೋಣ. ದೇವರ ಆಶೀರ್ವಾದದಲ್ಲಿ ನಾವು ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ನಿನ್ನ ಪಾದ ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೇ, ನಿನ್ನ ಅತಿಶಯ ಪ್ರೇಮ ನಾನು ಹೇಗೆ ವರ್ಣಿಸಲಿ. ಪ್ರೇಮದ ರಾಶಿಯು ಯೇಸು, ನಾನೆಂದು ಅಗಲಿರಲಾರೆ. ಎನ್ ಹೃದಯ ತುಂಬ
ತುಂಬಲಿ ಪ್ರೇಮ ನಿತ್ಯವೂ ಬೇಡುವೆ ರಕ್ಷಕ. ಹೃದಯ ತುಂಬಲಿ ಪ್ರೇಮ ನಿತ್ಯವೂ ಬೇಡುವೆ ರಕ್ಷಕ. ನಿನ್ನ ಪಾದ ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೆ, ನಿನ್ನ ಅತಿಶಯ ಪ್ರೇಮ ನಾನ್ ಹ್ಯಾಗೆ ವರ್ಣಿಸಲಿ. ಪ್ರೇಮದ ಉಗಮದ ಸ್ಥಳವು ಕಲ್ವಾರಿ ಶಿಲುಬೆಯ ಮೇಲೆ. ಪ್ರೇಮದ ಉಗಮದ ಸ್ಥಳವು ಕಲ್ವಾರಿ ಶಿಲುಬೆಯ ಮೇಲೆ. ದಡ ಮೀರಿ ಹರಿಯುತ್ತೆ ಪ್ರೇಮ ನಿನ್ನ ನಿತ್ಯವೂ ನಿನ್ನಲ್ಲಿ ಯೇಸುವೆ. ದಡ ಮೀರಿ ಹರಿಯುತ್ತೆ ಪ್ರೇಮ ನಿತ್ಯವೂ ನಿನ್ನಲ್ಲಿ ಯೇಸುವೆ. ನಿನ್ನ ಪಾದ ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೆ, ನಿನ್ನ ಅತಿಶಯ ಪ್ರೇಮ ನಾನು ಹ್ಯಾಗೆ ವರ್ಣಿಸಲಿ. ತಂದೆ, ನಿನ್ನ ವಾಕ್ಯ ನಾವು ಕೇಳಿದ್ದೇವೆ. ನೀನು ನಂಬಿಗಸ್ತನಾದ ದೇವರು. ನಿನ್ನ ವಾಕ್ಯ ಏನು ಹೇಳ್ತದೋ ಅದು ಸತ್ಯ ಮತ್ತು ಅದು ನಿತ್ಯ, ಅದು ಮಿಥ್ಯವಾದದಲ್ಲ ಅಂತ ನಾವು ನಂಬಿದ್ದೇವೆ. ಅದು ನಿನ್ನ ವಾಕ್ಯದಲ್ಲಿ ನಾವು ಭರವಸೆ ಇಡ್ತಾ ಇದ್ದೇವೆ. ನಮ್ಮ ಪ್ರತಿಯೊಂದು ಕೊರತೆ ನೀಗಿ ಸ್ವಾಮಿ. ನಾವು ಅನೇಕ ಕಾಯಿಲೆಯಲ್ಲಿರುವವರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಬಂದಿದ್ದೇವೆ. ನಮ್ಮ ದೇಶವನ್ನು ರಕ್ಷಿಸು, ನಮ್ಮ ನಾಡನ್ನು ರಕ್ಷಿಸು, ನಮ್ಮ ಜಿಲ್ಲೆಯನ್ನು, ನಮ್ಮ ಸ್ಟೇಟನ್ನು. ಓ ದೇವರೇ, ಎಲ್ಲ ಜನರನ್ನು, ಮುಖ್ಯವಾಗಿ ಕ್ರೈಸ್ತ ವಿಶ್ವಾಸಿಗಳನ್ನು ನೆನಪು ಮಾಡಿಕೋ ಸ್ವಾಮಿ. ಎಷ್ಟೊಂದು ಜನರು ಕ್ರೈಸ್ತರು ಈ ಲೋಕಯಾತ್ರೆ ಮುಗಿಸುವುದ್ರು. ಇಂಥ ಒಂದು ದುಃಖ ಸಾಗರದಲ್ಲಿ ಎಷ್ಟೋ ಜನ ಇದ್ದಾರೆ. ನಮ್ಮ ದೇವರೇ, ಎಂದಿಗೂ ಕೈ ಬಿಡುವುದಿಲ್ಲ ಅಂತ ಹೇಳಿದ ದೇವರು ನೀನು ಕೃಪೆಯನ್ನು ಅನುಗ್ರಹಿಸಬೇಕು. ಶಾಲೆ ನಾವು ನಿನ್ನ ಮುಂದೆ ಇವತ್ತು ಜ್ಞಾಪಕ ಮಾಡಿಕೊಳ್ತೇವೆ. ಮಗಳ ಮೇಲೆ ದಯೆ ತೋರಿಸು, ಸ್ವಸ್ಥಪಡಿಸು. ಇನ್ನು ಅನೇಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಬಂದೆವು. ನೀನು ನಮ್ಮ ಪ್ರಾರ್ಥನೆ ಕೃಪೆಯಿಂದ ಕೇಳಿದಿ. ಈಗಲೂ ಈ ಮಗಳಿಗೋಸ್ಕರ ನಾವು ಪ್ರಾರ್ಥಿಸುವಾಗ ಕೃಪೆಯನ್ನು ಲಾಲಿಸಿ ಸಾಧುತ್ವವನ್ನು ಅನುಗ್ರಹಿಸಿಕೊಡು. ಇದರ ಮೂಲಕ ನೀನು ಜೀವಿಸುವ ದೇವರು, ಮಾತ್ರಲ್ಲ ತಂದೆಯಿಂದ ಸಮಸ್ತನು ಹೊಂದಿದ ರಕ್ಷಕನು, ಮಾತ್ರ ನಮ್ಮ ವಿಮೋಚಕನು, ನೀನು ನಮ್ಮ ಸ್ವಸ್ಥತೆ ಎಂಬುದನ್ನು ನಾವು ನಂಬುವುದಕ್ಕೆ ಕೃಪೆ ಕೊಡು ಸ್ವಾಮಿ. ನಮಗೆ ಸ್ವಸ್ಥತೆ ಕೊಡುವ ದೇವರು. You are the Lord God who heals us from all our diseases, O Lord. Today you are willing to heal your people, O God. You are willing to heal. That is why we come to your presence, O Lord. We plead at your feet for healing and deliverance for all the people, those who are suffering in this world. ಸಹಾಯ ಮಾಡು ಸ್ವಾಮಿ. ಓ ಸಹಾಯ ಮಾಡು, ಸಹಾಯ ಮಾಡು. ಒಳ್ಳೆಯ ಕುರುಬನೇ, ನಮ್ಮ ತಪ್ಪುಗಳು, ನಮ್ಮ ದೋಷಗಳು, ನಮ್ಮ ಅಹಂಭಾವಗಳು, ನಮ್ಮ ಅಹಂಕಾರಗಳು, ನಮ್ಮ ದುರ್ನಡತೆಗಳು, ನಮ್ಮ ಅಡಸಿಟಿ, ಇದೆಲ್ಲ ನಿನಗೆ ಗೊತ್ತಿದೆ ಸ್ವಾಮಿ. ದೇವರೇ, ನಾವು ಅನೇಕ ಸಾರಿ ಉಡಾಫೆಯಿಂದ ಮಾತಾಡಿದೆವು, ಅಹಂಕಾರದಿಂದ ಮಾತಾಡಿದೆವು, ಗರ್ವದಿಂದ ಮೆರೆದೆವು. ಇದೆಲ್ಲ ನಮಗೆ ದುಷ್ಪರಿಣಾಮವನ್ನು ತಂದುಬಿಟ್ಟಿದೆ. ಅದು ನಮ್ಮನ್ನೆಲ್ಲ ರೀತಿಯಲ್ಲಿ ಮನ್ನಿಸಿ ನಮ್ಮ ದೇಶಕ್ಕೆ ಆರೋಗ್ಯವನ್ನು ಕೊಡಬೇಕೆಂದು ನಿನ್ನನ್ನು ದೀನತೆಯಿಂದ ಬೇಡ್ತೇವೆ. ನಮ್ಮ ದೇಶ ಎಲ್ಲ ವಿದೇಶಗಳಲ್ಲಿ ಕೂಡ ಜನರು ಈ ಒಂದು ರೋಗದಿಂದ ಪಾರಾಗಿ ಈ ನಿನ್ನ ಕಡೆಗೆ ತಿರುಗಿಕೊಂಡು ರಕ್ಷಣೆ ಹೊಂದುವಂತೆ ಮಾಡಬೇಕೆಂದು ನಿನ್ನನ್ನು ದೀನತೆಯನ್ನು ಪ್ರಾರ್ಥಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ವಿಶ್ವಾಸದಿಂದ ನಾವು ಪ್ರಭುವಿನ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ ಸದಾಕಾಲ ನಮ್ಮನ್ನು ನೆಲೆಗೊಂಡಿರಲಿ. ಆಮೇನ್.